ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಒಂದು ಕಡಾಯಿ ತೊಗೊಂಡು ಸ್ಟವ್ ಹತ್ತಿಸ್ಕೊಂಡು ಒಂದು ಕಡೆಯಲ್ಲಿ 1-2 ಸ್ಪೂನು ತುಪ್ಪ ಹಾಕಿ, 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾನು ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಆ ರವೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡಿದ್ದು ಆದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಎತ್ತಿಟ್ಕೊಂಡಿದ್ದು ಆದಮೇಲೆ ಮತ್ತೆ ಅದಕ್ಕೆ 1-2 ಸ್ಪೂನ್ ತುಪ್ಪ ಮತ್ತು ಒಂದು 4 ಸ್ಪೂನ್ ಎಣ್ಣೆಯಷ್ಟು ಸೇರಿಸ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಮತ್ತು 1 ಸ್ಪೂನು ಸಾಸಿವೆ, 1 ಸ್ಪೂನು ಕಡಲೆಬೇಳೆ, ಕಡಲೆಬೇಳೆ ಸಾಸಿವೆ ಹಾಕಿದ ತಕ್ಷಣ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಸಿದ್ದಾದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಹಾಕಿದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಡಿ. ಇದು ಕಲಸಿದ್ದು ಆದ ನಂತರ ನಾವು ಇದಕ್ಕೆ ಇಟ್ಕೊಂಡಿರೋ ಬೇಳೆಯನ್ನು 1-2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಅದನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಆ ಅವರೆಬೇಳೆ ನಾವು ಈಗ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ಥರ ಕಲಿಸ್ಕೋಬೇಕಾಗತ್ತೆ. ಅದು ಸ್ವಲ್ಪ ಕಲಸಿದ್ದು ಆದಮೇಲೆ ಅರಿಶಿನ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನೀಗ 1 ಕಪ್ಪು ರವೆಗೆ 3 ಕಪ್ಪು ನೀರು ಹಾಕ್ತಾಯಿದ್ದೀನಿ. ಅದು ಯಾಕಂದರೆ ಅವರೆಬೇಳೆ ಸ್ವಲ್ಪ ಬೇಯಬೇಕಾಗತ್ತೆ. ಅದಕ್ಕೆ 1 ಕಪ್ ರವೆಗೆ ನಾವು 2 ಗ್ಲಾಸು ನೀರು ಹಾಕ್ಕೊತೀವಿ. ಅದಕ್ಕೆ ನಾನು ಈಗ ಕಾಳು ಬೇಯಬೇಕಲ್ವ, ಅದಕ್ಕೋಸ್ಕರ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾವು ಯಾವುದರಲ್ಲಿ ರವೆ ಅಳತೆ ತೊಗೊಂಡಿರ್ತೀವೋ ಅದರಲ್ಲಿ ಕಪ್ಪಾದರೆ 3 ಕಪ್ಪಲ್ಲಿ ಹಾಕ್ಕೊಳ್ಳಿ, ಇಲ್ಲ ಗ್ಲಾಸಲ್ಲಿ ತೊಗೊಂಡಿದ್ರೆ ಗ್ಲಾಸಲ್ಲಾದರೂ 3 ಗ್ಲಾಸ್ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಈಗ ರವೆ ಹಾಕ್ಕೊಳ್ಳಿ. ರವೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ರವೆ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಅದು ಸಣ್ಣ ಉರಿಯಲ್ಲಿ ಕಲಿಸ್ಕೊಳ್ಳಿ.
ಈಗ ಸೈಡಲ್ಲಿ ನಾನು ಒಂದು ಚಿಕ್ಕ ಕಡಾಯಿಯಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಎರಡು ಸ್ಪೂನ್ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಹುರ್ಕೊಂಡು ಈಗ ಗೋಡಂಬಿ ಹಾಕ್ತಾಯಿದ್ದೀನಿ. ಇದಕ್ಕೆ ಗೋಡಂಬಿ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅದನ್ನು ಎಲ್ಲ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ರುಚಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿ. ನಿಮಗೂ ಇಷ್ಟವಾದರೆ ನಿಮ್ಮ ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್